ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿರ್ತೀರಿ ಅಂತ ಹಾರೈಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಹೀಗೆ ರ್ಯಾಂಡಮ್ ವೀಕೆಂಡ್ಸ್ ಎಲ್ಲ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಆಗಿದೆ. ನೀವು ಲಾಸ್ಟ್ ಟೈಮ್ ನೋಡಿರ್ಬೋದು ಅನಿಸುತ್ತೆ, ನಾನು ಮ್ಯಾರಥಾನ್ ಬಗ್ಗೆ ಎಲ್ಲ ವಿಡಿಯೋ ಮಾಡಿ ಹಾಕಿದ್ದೆ. ಅದೇ ಥರ ಈ ಸಲನೂ May 2, 2026 5K ಮ್ಯಾರಥಾನ್ ಕೂಡ ಇತ್ತು. ನಾನು ಮತ್ತು ಆರೋಹಿ ಇಬ್ಬರು ಪಾರ್ಟಿಸಿಪೇಟ್ ಮಾಡಿದ್ವಿ. ಮತ್ತು ಈ ವರ್ಷದ ಇವೆಂಟ್ ಏನಿತ್ತಲ್ರಿ, ಇದು ಒಂಥರ ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ. ಇವಾಗ 5 ಕಿಲೋಮೀಟರ್ ಹೇಗಿದೆ ಅನ್ನಲ್ಲ, ಅದೇ ಥರ 10 ಕಿಲೋಮೀಟ್ರ್, ಹಾಫ್ ಮ್ಯಾರಥಾನ್, ಫುಲ್ ಮ್ಯಾರಥಾನ್ ಅಂದರೆ ಲೈಕ್ 42 ಕಿಲೋಮೀಟರ್ಸ್ದು ಮ್ಯಾರಥಾನ್ ಅದು. ಅದರದ್ದು ಲಾಸ್ಟ್ ಟೈಮ್ ಏನು ವಿನ್ನರ್ ಇದ್ರಲ್ಲ, ಅವರು 2 hours 20 minutes ತೊಗೊಂಡಿದ್ರು, ಲೈಕ್ 42 ಕಿಲೋಮೀಟ್ರನ್ನ ಕಂಪ್ಲೀಟ್ ಮಾಡಲಿಕ್ಕೆ. ಬಟ್ ಈ ವರ್ಷದ ವಿನ್ನರ್ ಏನಿದ್ದಾರಲ್ಲ, ಅವರು 2 hours 17 minutes ತೊಗೊಂಡಿದ್ದಾರೆ. ಅಂದರೆ ಆಲ್ಮೋಸ್ಟ್ ಆಲ್ 3 minutes ಕಡಿಮೆ ತೊಗೊಂಡಿದ್ದಾರೆ. ಇದೇ ಥರ ಭಾಳ ಮಂದಿ ಈ ಸಲ ಬೇರೆ ಬೇರೆ ರೇಸಲ್ಲಿ ರೆಕಾರ್ಡೆಲ್ಲ ಹಿಂದಿನೆಲ್ಲ ಬ್ರೇಕ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಹೀಗಾಗಿ ಈ ಸಲದ ಒಂದು ಒಳ್ಳೆ ಮೆಮೊರಿಯನ್ನು ಕ್ರಿಯೇಟ್ ಮಾಡಿದೆ. ಮ್ಯಾರಥಾನ್ ಮಾಡುವಾಗ ಎಲ್ಲ ವಿಡಿಯೋ ನಾನು ಮಾಡ್ಕೊಂಡಿಲ್ಲ. ಫೈನಲಿ 5K ಕಂಪ್ಲೀಟ್ ಆದಮೇಲೆ ಮೆಡಲ್ ತೊಗೊಂಡಿರುವಂಥದ್ದು ವಿಡಿಯೋನ ನಾವಿಲ್ಲಿ ನೋಡ್ಬೋದು. ಹಾಗೆ ಆತರು ಕೂಡ ಪಿಗ್ಲೆಟ್ ಅನ್ನೋ ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದ, ಅವನಿಗೆ ಕೂಡ ಒಂದು ಮೆಡಲ್ ಸಿಕ್ಕಿದೆ. ಮತ್ತು ಇಲ್ಲಿ ಈವನ್ ಪೆಟ್ಸ್ಗಳಿಗೆಲ್ಲನೂ ರೇಸ್ ಇರುತ್ತೆ. ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ಲಾಸ್ಟ್ ಇಯರ್ ಎಲ್ಲ ವಿಡಿಯೋ ಮಾಡಿದ್ದೀನಿ. ಸೊ ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹಾಗೆಯೇ ಇದು ಇನ್ನೊಂದು ವೀಕೆಂಡ್ ಈ ಸ್ಕೂಲಲ್ಲಿ ಇಂಟರ್ ಕಲ್ಚರಲ್ ಇವೆಂಟ್ ಇತ್ತು. ನೀವು ನೋಡ್ತಿರ್ಬೋದು, ಇಲ್ಲಿ ತುಂಬಾನೇ ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾತಾಡ್ತಿದ್ದಾನ. ಇದು ಎಲ್ಲ ಒಂದೇ ದಿನ ವಿಡಿಯೋ ಮಾಡಿಲ್ಲ, ಒಂದು ವೀಕ್ 2 week ಆಗಿದೆ ಈ ವಿಡಿಯೋ ಎಡಿಟ್ ಮಾಡ್ಲಿಕ್ಕೆ. ಅಷ್ಟು ನನಗೆ ಕಾಡ್ತಿರ್ತಾನ. ಮೊನ್ನೆ ನಮ್ಮ ಫ್ರೆಂಡ್ ಒಬ್ರಿಗೆ ಹೇಳ್ತಿದ್ದು, ಏನು 3 ತಿಂಗಳಿಗೆ ಆಗುವಷ್ಟು ನನ್ನ ಹತ್ರ ವಿಡಿಯೋಸ್ ಎಲ್ಲ ರೆಡಿ ಇದೆ, ಬಟ್ ಅದನ್ನ ಎಡಿಟ್ ಮಾಡೋಕ್ಕಾಗ್ತಿಲ್ಲ ನನಗೆ ಇವನ ಜೊತೆ ಸೇರಿ. ಯಾರಾದರೂ ಹೇಳ್ರಿ ಇವನಿಗೆ ಬುದ್ಧಿನ ಚುಟ್ಟುಗ. ಓಕೆ, ಜೋಕ್ಸ್ ಅಪಾರ್ಟ್, ಈ ಸ್ಕೂಲಲ್ಲಿ ಇಂಟರ್ ಕಲ್ಚರಲ್ ನೈಟ್ ಇತ್ತು. ಆ್ಯಸ್ ಯೂಶುವಲ್ ಥರ ಈ ಸಲನೂ ನಾನು ವಾಲಂಟ್ರಿ ಆಗಿ ಆಲ್ಮೋಸ್ಟ್ ಎಲ್ಲ ಅರೇಂಜ್ಮೆಂಟ್ನ ಹ್ಯಾಂಡಲ್ ಮಾಡಿದೆ. ಅಟ್ ಫಸ್ಟ್ ಸ್ವಲ್ಪ ಟೆನ್ಷನ್ ಇತ್ತು, ಎವ್ರಿಥಿಂಗ್ ವಿಲ್ ಗೋ ವೆಲ್ ಅಲ್ವಾ ಅಂತ. ಬಟ್ ಒನ್ಸ್ ದ ಇವೆಂಟ್ ಸ್ಟಾರ್ಟೆಡ್, ಜಸ್ಟ್ ವಾವ್, ದ ಹೋಲ್ ಮೂಡ್ ವಾಸ್ ಅಮೇಝಿಂಗ್. ಒನ್ ಥಿಂಗ್ ಇಲ್ಲಿ ಹೇಳಲೇಬೇಕು, ನನ್ನ ಫ್ರೆಂಡ್ಸ್ ಎಲ್ಲ ಏನಿದ್ರಲ್ಲ, ಅವರು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದರು. ಒಬ್ರಿಗೊಬ್ರು ಸಹಾಯ ಮಾಡ್ತಾ ಯಾವುದೇ ಗೊಂದಲವಿಲ್ಲದೆ ಕಾರ್ಯಕ್ರಮನ ಯಶಸ್ವಿಯಾಗಿ ಮುಗಿಸಿದ್ವಿ. ಇಂತಹ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ದೇಶಗಳ ಸಂಸ್ಕೃತಿ, ಆಹಾರ, ಉಡುಗೆ ಮತ್ತು ಸಂಪ್ರದಾಯಗಳನ್ನ ನೋಡಲು ಸಿಗುತ್ತೆ. ನಿಜವಾಗ್ಲೂ ಇದು ಒಂದು ಅದ್ಭುತ ಅನುಭವ ಅಂತ ಹೇಳ್ಬೋದು. ಈ ಅವಕಾಶ ಕೊಟ್ಟ ಸ್ಕೂಲ್ಗೆ ಮತ್ತು ನನ್ನ ಜೊತೆ ಕೆಲಸ ಮಾಡಿದ ನನ್ನೆಲ್ಲ ಫ್ರೆಂಡ್ಸ್ಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತೀನಿ. ಈಗ ಜಸ್ಟ್ ಇವೆಂಟ್ ಸ್ಟಾರ್ಟ್ ಆಗಿರೋದು, ಇನ್ನೂ ಸ್ವಲ್ಪ ಹೊತ್ತಿಗೆ ತುಂಬ ಜನ ಬಂದು ಫುಲ್ ಕ್ರೌಡ್ ಆಗಿಬಿಟ್ಟಿರ್ತೈತಿ. ಇಲ್ಲೆಲ್ಲ ಅಷ್ಟೊಂದು ಫ್ಯಾಮ್ಲೀಸ್ ಎಲ್ಲ ಬರ್ತಾರೆ ನೋಡ್ಲಿಕ್ಕೆ ಅಂತ ಹೇಳಿ. ಮತ್ತು ನಿಮಗೆ ಇಲ್ಲಿದು ಫುಡ್ ಬಗ್ಗೆ ಹೇಳಲೇಬೇಕು. ಡಿಫ್ರೆಂಟ್ ಕಂಟ್ರೀಸಿಂದ ಬಂದಿರುವಂಥ ಫ್ಯಾಮ್ಲಿ ತಮ್ಮ ಟ್ರೆಡಿಷ್ನಲ್ ಫುಡ್ ಪ್ರಿಪೇರ್ ಮಾಡ್ಕೊಂಡು ತಂದಿರ್ತಾರೆ. ಪ್ರತಿಯೊಂದು ಸ್ಟಾಲಿನಲ್ಲಿ ಮೆನ್ಯೂ, ಇಂಗ್ರೀಡಿಯೆಂಟ್ಸ್ ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಹೀಗಾಗಿ ನಮಗೆ ಯಾವ ಫುಡ್ ಟ್ರೈ ಮಾಡಬೇಕಂತ ಅನ್ಕೊತೀವೋ, ಈ ಇಂಗ್ರೀಡಿಯೆಂಟ್ಸ್ ನೋಡಿ ನಮ್ಗೆ ಕಂಫರ್ಟ್ ಆಗಿರುವಂಥದ್ದು ಫುಡ್ನ ಚಾಯ್ಸ್ ಮಾಡಿ ಟೇಸ್ಟ್ ಮಾಡ್ಬೋದು. ಸೀರಿಯಸ್ಲಿ ಆ ದಿನ ಹೇಗೆ ಅನಿಸ್ತಾ ಇತ್ತು ಅಂದರೆ, ಈ ಥರ ಎಲ್ಲ ಡಿಫ್ರೆಂಟ್ ಕಂಟ್ರೀಸ್ ಫುಡ್ ಎಲ್ಲ ಟೇಸ್ಟ್ ಮಾಡ್ತಾ ಇದ್ವಲ್ಲ, ಇಟ್ ಫೆಲ್ಟ್ ಲೈಕ್ ಟ್ರಾವೆಲಿಂಗ್ ಟು ಡಿಫ್ರೆಂಟ್ ಕಂಟ್ರೀಸ್ ಬಟ್ ಇನ್ ಒನ್ ಪ್ಲೇಸ್ ಅಂತ ಫೀಲ್ ಆಗ್ತಾ ಇತ್ತು. ಕಿಡ್ಸ್ ಕೂಡ ತುಂಬ ಎಂಜಾಯ್ ಮಾಡಿದರು. ಅದರಲ್ಲಿ ಅಥರ್ವಂತರು ಫುಲ್ ಎಕ್ಸೈಟ್ ಆಗಿದ್ದ. ಹಾಗೆ ಫ್ರೆಂಡ್ ಜೊತೆ ಮಾತಾಡ್ತಾ ಫುಲ್ ಫನ್ ಆಗಿತ್ತು ಈ ಇವೆಂಟ್. ಹಾಗೆಯೇ ಫ್ಯಾಷನ್ ಪೆರೇಡ್ ಕೂಡ ಇತ್ತು. ಸೊ ಎಲ್ಲರೂ ತಮ್ಮದು ಟ್ರೆಡಿಷ್ನಲ್ ಡ್ರೆಸ್ನೆಲ್ಲ ಹಾಕ್ಕೊಂಡು ಬಂದಿದ್ವಿ. ಪ್ರೌಡ್ಲಿಂತ ಸ್ಟೇಜ್ ಮೇಲೆಲ್ಲ ಅದನ್ನು ರೀಪ್ರೆಸೆಂಟ್ ಮಾಡಿದರು. ನಾವು ಕೂಡ ಪಾರ್ಟಿಸಿಪೇಟ್ ಮಾಡಿದ್ವಿ. ಪ್ರತಿಯೊಬ್ಬರ ಕಾಸ್ಟ್ಯೂಮ್ ಹಿಂದೆ ಒಂದು ಸ್ಟೋರಿ, ಒಂದು ಕಲ್ಚರ್ ಇತ್ತು. ಅದನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ವರ್ಡ್ ಈಸ್ ಸೋ ಬ್ಯೂಟಿಫುಲ್ ಅನ್ನಿಸ್ತಾ ಇತ್ತು. ಫ್ಯಾಷನ್ ಶೋ ರಿಲೇಟೆಡ್ ಒಂದೆರಡು ವಿಡಿಯೋ ಕ್ಲಿಪ್ನ ಮುಂದಿನ ಭಾಗದಲ್ಲಿ ಹಾಕಿದ್ದೀನಿ, ನೀವು ಅದನ್ನು ನೋಡ್ಬೋದು.
ಮೆಹಂದಿ ಸ್ಟಾಲ್ನ ವಾಲಂಟ್ರಿ ಆಗಿದ್ದೆ. ಸೊ ನಾನು ಎಲ್ಲ ಮೆಹಂದಿ ಹಾಕಿ ಕೊಡ್ತಾ ಇದ್ವಿ ಎಲ್ಲರಿಗೂ ಫ್ರೀಯಾಗಿ. ಮೆಹಂದಿ ಅಂದರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲರಿಗೆ ಅಟ್ರಾಕ್ಷನ್ ಆಗುತ್ತೆ. ಕಿಡ್ಸ್ ಆಗಿರಲಿ, ಅಡಲ್ಟ್ ಆಗಿರಲಿ, ಅವರೆಲ್ಲ ಬಂದು ಕ್ಯಾನ್ ಐ ಗೆಟ್ ಅ ಮೆಹಂದಿ ಅಂತ ಕೇಳ್ತಾರೆ. ಸೊ ತುಂಬ ಎಕ್ಸೈಟ್ಮೆಂಟ್ನಿಂದ ಹಾಕ್ಸ್ಕೊಂಡು ಹೋಗ್ತಾರೆ. ಅವ್ರ ಹ್ಯಾಪಿ ಫೇಸ್ ನೋಡಿದಾಗೆಲ್ಲ ನಂಗೆ ತುಂಬ ಖುಷಿ ಆಗ್ತಾಯಿತ್ತು. ಇದು ಆಗಿತ್ತು ನಮ್ಮದು ಇಂಟರ್ ಕಲ್ಚರ್ ಇವೆಂಟ್. ಒಂಥರ ಇವೆಂಟ್ ಅನ್ನೋದಕ್ಕಿಂತ ಇದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು, ಒಂದು ಸ್ವೀಟ್ ಮೆಮೊರೀಸ್ ಆಗಿ ಉಳ್ಕೊಳ್ತು. ಹಾಗೆ ಕೊನೆಯದಾಗಿ ಇನ್ನೊಂದು ರ್ಯಾಂಡಮ್ ವೀಕೆಂಡ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಯೂಶ್ವಲಿ ನಾವು ಫ್ರೆಂಡ್ಸ್ ಎಲ್ಲ ಒಮ್ಮೊಮ್ಮೆ ಹೀಗೆ ಸ್ಲೀಪ್ ಓವರ್ ಪ್ಲ್ಯಾನ್ ಮಾಡ್ತಾ ಇರ್ತೀವಿ. ನಾವು ಮಕ್ಕಳು ಎಲ್ಲರೂ ಸೇರಿ ಒಂದು ದಿನ ಫುಲ್ ಎಂಜಾಯ್ ಮಾಡ್ತೀವಿ. ಮೋಸ್ಟ್ ಆಫ್ ದಿ ಟೈಮ್ ನಾವು ಓನ್ಲಿ ಗರ್ಲ್ಸ್ ಮತ್ತು ಕಿಡ್ಸ್ ಅಷ್ಟೇ ಸೇರೋದು. ಕೆಲವೊಮ್ಮೆ ಫ್ರೈಡೇ ಸಂಜೆ ಹೋಗಿ ಸ್ಯಾಟರ್ಡೇ ಎಲ್ಲ ವಾಪಸ್ ಬರ್ತೀವಿ. ಇಲ್ಲಾಂದರೆ ಸ್ಯಾಟರ್ಡೇ ಹೋಗಿ ಸಂಡೇ ಮನೆಗೆ ಬರ್ತೀವಿ. ದೊಡ್ಡ ಥರದ್ದೇನೂ ಪ್ಲ್ಯಾನ್ ಮಾಡಲ್ಲ, ಬಟ್ ಒಟ್ಟಿಗೆ ಎಲ್ಲರೂ ಸಮಯ ಕಳೆಯೋದು ತುಂಬ ಖುಷಿ ಕೊಡುತ್ತೆ. ಮತ್ತು ಪ್ರತಿ ಸಲ ಸೇರಿದಾಗ ಒಂದೊಂದು ಥೀಮ್ ಇಟ್ಟಿರ್ತೀವಿ. ಅದೇ ಥರ ಈ ಸಲ ಲಕ್ಸುರಿ ಟೀ ಪಾರ್ಟಿ ಅಂತ ಥೀಮ್ ಇಟ್ಕೊಂಡಿದ್ವಿ. ಅದಕ್ಕೆ ತಕ್ಕಂಗೆ ಸ್ವಲ್ಪ ಎಲ್ಲರೂ ನಾವು ಡ್ರೆಸ್ಅಪ್ ಮಾಡ್ಕೊಂಡು ಬಂದಿದ್ವಿ. ಆಮೇಲೆ ಒಟ್ಟಿಗೆ ಟೀ ಕುಡಿದು ಸ್ನ್ಯಾಕ್ಸ್ ತಿಂದ್ವಿ, ತುಂಬ ಹರಟೆ ಹೊಡೆದ್ವಿ, ಫೋಟೋಸ್ ತಕ್ಕೊಂಡ್ವಿ. ಮಕ್ಕಳು ಕೂಡ ಅವರವರ ಆಟದಲ್ಲಿ ಬ್ಯುಸಿಯಾಗಿ ಒಟ್ಟಲ್ಲಿ ಫುಲ್ ಮಜಾ ಇತ್ತು. ನನಗಂತೂ ಈ ಥರ ಚಿಕ್ಕ ಚಿಕ್ಕ ಗೆಟ್ ಟುಗೆದರ್ಸ್ ತುಂಬ ಇಷ್ಟ ಆಗುತ್ತೆ. ಯಾಕಂದ್ರೆ ದಿನನಿತ್ಯ ಕೆಲಸದೊಳಗೆ ಟೆನ್ಷನ್ನು ಎಲ್ಲದರ ಮಧ್ಯೆ ಇಂಥದ್ದು ಒಂದು ಬ್ರೇಕ್ ಸಿಕ್ಕರೆ ಮನಸ್ಸಿಗೆ ತುಂಬ ರಿಫ್ರೆಶ್ ಅನಿಸುತ್ತೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಥರ ಗೆಟ್ ಟುಗೆದರ್ ಒಳಗೆ ದೊಡ್ಡವ್ರಿಗಿಂತ ಚಿಕ್ಕ ಮಕ್ಕಳನ್ನೇ ಜಾಸ್ತಿ ಖುಷಿ ಪಡೋದು, ಅವ್ರಿಗೆ ತುಂಬ ಎಂಜಾಯ್ ಆಗೋದು. ಮಕ್ಕಳಿಗೆ ಇಂಥ ಸಮಯದಲ್ಲಿ ತುಂಬ ಹೊಸ ಹೊಸ ವಿಷಯಗಳನ್ನು ಕಲಿಯೋಕ್ಕೆ ಸಿಗುತ್ತೆ. ಬೇರೆ ಬೇರೆ ಮಕ್ಕಳ ಜೊತೆ ಅಡ್ಜಸ್ಟ್ ಆಗೋದು, ಶೇರ್ ಮಾಡ್ಕೊಳ್ಳೋದು, ಒಟ್ಟಿಗೆ ಆಟ ಆಡೋದು, ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದು, ಇವೆಲ್ಲ ಜೀವನದಲ್ಲಿ ತುಂಬ ಮುಖ್ಯವಾದಂಥ ಸ್ಕಿಲ್ಸ್. Guys, you have to go downstairs so we can start. ನೀವು ನೋಡ್ಬೋದು ಇವಾಗ ನಾವು ಫ್ರೆಂಡ್ಸ್ ಮನೆಯಲ್ಲಿರೋದು, ಬಟ್ ಯಾರಿಗೂ ಆ ಥರ ಫೀಲೇ ಇಲ್ಲ. ಎಲ್ಲರಿಗೂ ಒಂಥರ ತಮ್ಮ ಫ್ಯಾಮ್ಲಿ ಒಳಗೆ ಇದ್ವಿ, ಫ್ಯಾಮ್ಲಿ ಎನ್ವೈರ್ಮೆಂಟಲ್ಲೇ ಇದ್ವಿ ಹಾಗೆ ಅನ್ನೋ ಥರ ಕಂಫರ್ಟೇಬಲ್ ಆಗಿ ಎಲ್ಲ ಮಕ್ಕಳು ಆಡ್ತಾ ಇದ್ದಾರೆ. ನಮಗೆ ಕೂಡ ಅಷ್ಟೇ ಫ್ರೆಂಡ್ಸ್ ಮನೆಗೆ ಹೋದಾಗ ನಾವು ಬೇರೆ ಯಾರ್ದೋ ಮನೆಗೆ ಬಂದೀವಿ ಅನ್ನೋ ಫೀಲಿಂಗೇ ಬರಲ್ಲ. ಒಟ್ಟಿಗೆ ನಗಾಡ್ಕೊಂಡು ಊಟ ಮಾಡಿಕೊಂಡು ಮಕ್ಕಳ ಜೊತೆ ಸಮಯ ಕಳ್ಕೊಂಡು ಇಂಥ ಚಿಕ್ಕ ಚಿಕ್ಕ ಮೂಮೆಂಟ್ಸ್ಗೆ ಮುಂದೆ ದೊಡ್ಡ ದೊಡ್ಡ ಮೆಮೊರೀಸ್ ಆಗಿ ಉಳಿಯುತ್ತೆ. ನೀವು ನಿಮ್ಮ ಫ್ರೆಂಡ್ ಜೊತೆ ಇದೇ ಥರ ಸ್ವೀಟ್ ಮೆಮೊರೀಸ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಮತ್ತೆ ಇಂಥ ಇನ್ನಷ್ಟು ಸುಂದರ ಅನುಭವಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು.